ಬಾಗಲಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 4ರಲ್ಲಿ 2001-2002ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ಶಿಕ್ಷಣ ಸಮಾಜದ ತಾಯಿ ಇದ್ದಂತೆ. ತಾಯಿ ತನ್ನ ಮಗು ಸಮಾಜದ ಸರ್ವಶ್ರೇಷ್ಠ ವ್ಯಕ್ತಿಯಾಗಬೇಕು ಎಂದು ಬಯಸುತ್ತಾಳೆ. ಅದರಂತೆ ಶಿಕ್ಷಣ ಈ ಸಮಾಜ ಸರ್ವಶ್ರೇಷ್ಠ ಆಗಬೇಕೆಂದು ಬಯಸುತ್ತದೆ ಎಂದು ಸಾಹಿತಿ ಪ್ರೌಢಶಾಲಾ ನಿವೃತ್ತ ಶಿಕ್ಷಕ ಎಸ್. ಹಳ್ಳೂರ್ ಹೇಳಿದರು. ನಗರದ ಜಮಖಾನ ಸಭಾಭವನದಲ್ಲಿ 26/4/2026 ಭಾನುವಾರ ಇಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆ ನಂಬರ್ 4ರಲ್ಲಿ 2001-2002ರ ಅವಧಿಯಲ್ಲಿ 7ನೇ ತರಗತಿ ಕಲಿತ ವಿದ್ಯಾರ್ಥಿಗಳಿಂದ ಜರುಗಿದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಗುರು ಎನ್ನುವ ಪದದ ಅರ್ಥವೇ ದೊಡ್ಡದು. ಅದಕ್ಕಾಗಿಯೇ ನಮ್ಮ ಹಿರಿಯರು ಆಕಾಶದಲ್ಲಿರುವ ದೊಡ್ಡ ಗ್ರಹಕ್ಕೆ ಗುರುಗ್ರಹ ಎಂದು ಹೆಸರಿಟ್ಟರು. ಗುರುಗಳ ಅನುಗ್ರಹದಿಂದ ವಿದ್ಯಾರ್ಥಿಗಳು ಮತ್ತು ಉತ್ತಮ ಶಿಕ್ಷಣ ಪಡೆದುಕೊಳ್ಳಬೇಕು. ಪ್ರತಿಯೊಬ್ಬರಿಗೂ ಶಿಕ್ಷಣದ ಅವಶ್ಯಕತೆ ಇದೆ. ಹಳೆಯ ವಿದ್ಯಾರ್ಥಿಗಳು ತಮಗೆ ಕಲಿಸಿದ ಗುರುಗಳನ್ನು ಗೌರವಿಸುವ ಕಾರ್ಯಕ್ರಮ ಶ್ಲಾಘನೀಯ ಎಂದರು. ನಿವೃತ್ತ ಶಿಕ್ಷಕಿ ಎ.ಟಿ. ಗೌಡರ್ ಮಾತನಾಡಿ, 24 ವರ್ಷಗಳ ಸುದೀರ್ಘ ಅವಧಿಯ ನಂತರ ನಮ್ಮನ್ನು ಕರೆಯಿಸಿ ಗೌರವಿಸಿದ್ದೀರಿ. ನಿಮ್ಮ ಅಭಿಮಾನ ಮೆಚ್ಚುವಂಥದ್ದು. ವಿದ್ಯಾರ್ಥಿಗಳು ವಿದ್ಯೆಯ ಜೊತೆಗೆ ನೈತಿಕ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಸುಂದರವಾದ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದರು. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 4ರ ಮುಖ್ಯೋಪಾಧ್ಯಾಯ ಎ.ಎಂ. ಮೊಮಿನ್ ಅಧ್ಯಕ್ಷತೆ ವಹಿಸಿದ್ದರು. ಶ್ರೀಧರ್ ಈಳಗೇರಿ, ರಮೇಶ್ ಬಾರ್ಗಾಣಿ, ಚಂದ್ರಕಾಂತ್ ವಟವಟಿ, ಅರ್ಜುನ್ ಚಿಂಚೋಳಿ, ಮಾಲಾಶ್ರೀ ರೊಳ್ಳಿ, ರಶ್ಮಿ ಹಳ್ಳೂರ್, ಜ್ಯೋತಿ ಕಲ್ಕೇರಿ, ಗೀತಾ ಅಂಬಿಗೇರ್ ಮತ್ತಿತರರು ತಮ್ಮ ಶಾಲಾ ದಿನಗಳನ್ನು ಮೆಲುಕು ಹಾಕಿದರು. ಅವಿನಾಶ್ ಬೀಳ್ಗಿ, ರಮೇಶ್ ಬೇಹೋರ್, ದಾನಮ್ಮ ಮುಳಸಾವಳಗಿ, ಮೋದಿನ್ ವಾಲಿಕಾರ್, ವಿಜಯಲಕ್ಷ್ಮಿ ಮನ್ನಹಳ್ಳಿ, ಶಿಕ್ಷಕರಾದ ಬಿ.ಟಿ. ಕೋವಳ್ಳಿ, ಎನ್.ಎಚ್. ಬಾಳಕ್ಕನವರ್ ಮತ್ತಿತರರು ಇದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ಬಾಗಲಕೋಟ.